ನೇರ ಪ್ರಸಾರದ ದೃಶ್ಯಗಳು ನೋಡಿ, ಈಗ ಬರ್ತಾ ಇರೋದು ಕರ್ನಾಟಕ ಭವನದಿಂದ. ಲೈವ್ ದೃಶ್ಯಗಳಿವೆ. ಸ್ವಲ್ಪ ಜಾಗ ಬಿಡ್ರಿ. हटिया आ गए भैया। ಕರ್ನಾಟಕ ಭವನದಿಂದ ಹೊರಟರು ಡಿ ಕೆ ಶಿವಕುಮಾರ್ ಅವರು. ವಾಪಸ್ ಬೆಂಗಳೂರಿಗೆ ಬರ್ತಿದ್ದಾರಾ ಏನೋ ಕ್ಲಾರಿಟಿ ಇಲ್ಲ. ಸಿದ್ದರಾಮಯ್ಯನವರಂತೂ ಬರ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಫ್ಲೈಟ್ ಹತ್ತಿದ್ರು, ಏನು 8:15 ಫ್ಲೈಟು ಅಂದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು AICC ಆಫೀಸಿನಿಂದ ಹೊರಟಾಗ ಒಂದು ಸುದ್ದಿ ಬಂತು, ನೇರವಾಗಿ ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ತಗೊಂಡು ಬಿಡ್ತಾರೆ ಅಂತ. ನೋಡಿದ್ರೆ KJ ಜಾರ್ಜ್ ಅವರ ಮನೆಗೆ ಹೋದರು, ಆಪ್ತ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KJ ಜಾರ್ಜ್ ಅವರ ಮನೆಯಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್ ಮಾಡಿದ್ರೆ, DK ಶಿವಕುಮಾರ್ ಅವರು ಕರ್ನಾಟಕ ಭವನದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಈಗ ಕರ್ನಾಟಕ ಭವನದಿಂದ ಎಲ್ಲೋ ಹೊರಟರು. ಚೆಕ್ ಮಾಡಿ ಹೇಳಿ, ಅವರು ಏರ್ಪೋರ್ಟಿಗೆ ಬರ್ತಿದ್ದಾರಾ, ಬೆಂಗಳೂರಿಗೆ ಹೊರಟಿದ್ದಾರಾ, ಅಥವಾ ಬೇರೆ ಯಾರನ್ನಾರು ಮೀಟ್ ಮಾಡೋಕ್ಕೆ ಹೋಗಿದ್ದಾರಾ? ಹಾಗಾದ್ರೆ ಒಳಗೇನಾಯಿತು? ಮೀಟಿಂಗ್ನಲ್ಲಿ ಆಗಿದ್ದೇನು? ಹೈಕಮಾಂಡ್ ನಿರ್ಧರಿಸಿದೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯಸಭೆ ಕರೆಸ್ಕೊಳ್ಳೋದು ಅಂತ. ಆ ಪ್ರಸ್ತಾಪವನ್ನ ಇವತ್ತು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೆದುರಿಗಿಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒಪ್ಪಿತ ಆಗುವ ಪ್ರಸ್ತಾಪ ಅಲ್ಲ ಇದು. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವರೇ, ನಿಮ್ಮ ಅವಶ್ಯಕತೆ ರಾಷ್ಟ್ರ ರಾಜಕಾರಣದಲ್ಲಿದೆ, ರಾಜ್ಯಸಭೆಗೆ ಬಂದು ಬಿಡಿ ಅಂದ್ರಂತೆ. ಸಿದ್ದರಾಮಯ್ಯನವರು ಒಂದೇ ಮಾತಿಗೆ ಅದನ್ನು ನಿರಾಕರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಮುಂದುವರೆದು ಮತ್ತೆ ಅದೇ ಮಾತನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಅಂದ್ರಂತೆ, ನಾನು ಕೆಳಗಿಳಿದ್ರೆ CM ಯಾರನ್ನ ಮಾಡ್ತೀರಿ ಅಂತ. ರಾಹುಲ್ ಗಾಂಧಿ ಅವರು ಅದರ ಬಗ್ಗೆ ಆಮೇಲೆ ತೀರ್ಮಾನ ಮಾಡೋಣ ಅಂದಿದ್ದಾರೆ. ಅದರ ಬಗ್ಗೆ ಆಮೇಲೆ ತೀರ್ಮಾನ ಮಾಡೋಣ ಅಂದ್ರಂತೆ ರಾಹುಲ್ ಗಾಂಧಿ. ರಾಜ್ಯಸಭೆಗೆ ನಾನು ಯಾಕೆ ಬರಲಿ, ರಾಜಕೀಯ ನಿವೃತ್ತಿನೇ ತಗೊಂಡು ಬಿಡ್ತೀನಿ ಬಿಡಿ ಅಂತೆಲ್ಲ ಅಂದ್ರಂತೆ. ಆ ನಂತರ ನನಗೊಂದು ಸ್ವಲ್ಪ ಟೈಮ್ ಕೊಡಿ, ಶಾಸಕರುಗಳ ಜೊತೆಗೆ ಮಾತಾಡಿ ನಿರ್ಧಾರ ಹೇಳ್ತೀನಿ ಅಂತ ಎದ್ದು ಬಂದಿದ್ದಾರೆ.
ತಮ್ಮನ್ನ ಸ್ಟೆಪ್ ಡೌನ್ ಮಾಡೋದಕ್ಕೆ ಕೇಳಿದ್ರು ಅನ್ನುವ ಬೇಸರ ಸಿದ್ದರಾಮಯ್ಯನವರ ಮುಖದಲ್ಲಿ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ಇಂಥವರೇ ಸಿಎಂ ಆಗಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿತಾರೆ ಅನ್ನುವ ಆತಂಕ ಬೇಜಾರು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ. ಪ್ರಶಾಂತ್ ನಾತು ನನ್ನ ಕೊಲೀಗ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಏನಾಯಿತು ಮೀಟಿಂಗ್ನಲ್ಲಿ? ಅಜಿತ್, ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಇಬ್ಬರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ರಾಜ್ಯಸಭೆಗೆ ಬನ್ನಿ, ರಾಜ್ಯಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ನಿಮ್ಮನ್ನು ರಾಷ್ಟ್ರದ ರಾಜಕಾರಣಕ್ಕೆ ತರ್ತೀವಿ, ಒಂದು ಪ್ರಮುಖ ಹುದ್ದೆಯನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ, ರಾಜ್ಯದ ರಾಜಕಾರಣದಿಂದ ನೀವು ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದರೆ ಒಬ್ಬ ಪ್ರಮುಖ OBC ಲೀಡರ್ ಆಗಿ ಕೂಡ ಇರ್ತೀರಿ, ಹೀಗಾಗಿ ರಾಜ್ಯಸಭೆಗೆ ಬನ್ನಿ ಅಂತಕ್ಕಂಥ ಒಂದು ಆಫರನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಾಗ 3 ದಿನಗಳ ಕಾಲಾವಕಾಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೇಳಿದ್ದಾರೆ. ನನಗನ್ಸುತ್ತೆ ಒಟ್ಟಾರೆ ಲೆಕ್ಕಾಚಾರ ಹಾಕಿದ್ದು ನೋಡಿದರೆ ಮೇ 28 ವಿಲ್ ಬಿ ವೆರಿ ಕ್ರೂಷಿಯಲ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಮೇ 28ಕ್ಕೆ ಬೆಳಗ್ಗೆ ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಬಳಿ ಹೇಳಿ ಬಂದಿದ್ದಾರೆ. ಅಂದರೆ ನಾಡಿದ್ದೆ, ನಾಳೆ ಇಲ್ಲ ನಾಡಿದ್ದು 3 ದಿನಗಳಲ್ಲಿ ನಾನು ನಿರ್ಣಯವನ್ನು ತೆಗೆದುಕೊಳ್ತೀನಿ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ರಾಜ್ಯಸಭೆಗೆ ಹೋಗ್ತೀನಿ ಅನ್ನೋದಾದರೆ ಇಟ್ಸ್ ಜಸ್ಟ್ ಅ ಮೊಡಾಲಿಟೀಸ್, ನಾಳೆ ಏನಾಗಬೇಕು ಅಂತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತಕ್ಕಂಥ ಪಟ್ಟನ್ನು ಹಿಡಿದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮೆಸೇಜ್ ಅನ್ನೋ ರೀತಿ ಆಗತ್ತೆ. ಹೀಗಿರುವಾಗ ಸಿದ್ದರಾಮಯ್ಯನವರು ನಾನು 28ಕ್ಕೆ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ಗೆ ಹೇಳಿ ಬಂದಿದ್ದಾರೆ. ಹೀಗಾಗಿ ಮೇ 28 ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ದಿನ ಆಗಿರಲಿದೆ. ರಾತ್ರಿ ಸಿದ್ದರಾಮಯ್ಯನವರು ಬಂದ ನಂತರ ನಾಳೆ ಕೂಡ ಇಲ್ಲಿ ಶಾಸಕರ ಜೊತೆ ಒಂದು ಭೇಟಿಗಳು ನಡೀಬಹುದು. ಪ್ರಮುಖವಾಗಿ ಇವತ್ತು ಜಾರ್ಜ್ ನಿವಾಸದಲ್ಲೂ ಕೂಡ ಸಿದ್ದರಾಮಯ್ಯನವರು ತುಂಬ ಮುಕ್ತವಾಗಿ ತಮ್ಮ ಬೆಂಬಲಿಗ ಶಾಸಕರು ಮತ್ತು ಸಚಿವರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದರೆ ಹೈಕಮಾಂಡ್ ಒಂದು ಆಫರನ್ನು ಇಟ್ಟಿದೆ. ಆಫರ್ನ ಅರ್ಥ ಅದೊಂದು ಪ್ರಸ್ತಾವನೆ. ಹೈಕಮಾಂಡ್ ಪ್ರಸ್ತಾವನೆಯನ್ನು ನೀವು ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದಿದ್ರೆ 28ಕ್ಕೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಲುಕ್ಸ್ ಲೈಕ್ ಸಿದ್ದರಾಮಯ್ಯನವರ ಹತ್ತಿರದವರು ಹೇಳುತ್ತಿರುವ ಪ್ರಕಾರ ಸಿದ್ದರಾಮಯ್ಯನವರೇನು ಸೆಡ್ ಹೊಡೆಯುವ ಮನಸ್ಥಿತಿಯಲ್ಲಿಲ್ಲ. ಹೈಕಮಾಂಡ್ ಇಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಅಧಿಕಾರದ ಅವಕಾಶವನ್ನು ಕೊಟ್ಟಿದೆ. ಈಗ ಹೈಕಮಾಂಡ್ ಹೇಳ್ದಂಗೆ ಕೇಳಬಹುದು ಅನ್ನುವ ಒಂದು ಚರ್ಚೆಗಳು ಸಿದ್ದರಾಮಯ್ಯ ಆಪ್ತ ವಲಯದಿಂದ ಬರ್ತಾ ಇವೆ. ಆದರೆ ಡಿ ಕೆ ಶಿವಕುಮಾರ್ ಕ್ಯಾಂಪ್ ಹೇಳ್ತಾ ಇರೋದು ಯಾವುದೂ ಸ್ಪಷ್ಟತೆ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರು ಮಾಡಿದಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಅಥವಾ ರಾಜ್ಯಸಭೆಗೆ ನಾನು ಹೋಗ್ತೀನಂತ ಹೇಳಿ ನಾಳೆ ಇಲ್ಲೊಂದು ರೀತಿಯಾಗಿರ್ತಕ್ಕಂಥ ಶಾಸಕರ ಬಲಾಬಲದ ಪರೀಕ್ಷೆ ನಡೆದು ನನ್ನ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರೆ ಅಂತಕ್ಕಂಥ ಆತಂಕ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ಗೂ ಕೂಡ ಇದೆ. ಯಾವುದೂ ಪಾಲಿಟಿಕ್ಸ್ನಲ್ಲಿ ಇಟ್ಸ್ ಆಲ್ವೇಸ್ ಬೀನ್ ಅ ಡೈನಾಮಿಕ್ಸ್. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದ ಬಿಗ್ ನ್ಯೂಸ್ ಇಸ್ ಸಿದ್ದರಾಮಯ್ಯನವರನ್ನು ರಾಜ್ಯಸಭೆಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಅದು ಆಫರ್ ಅಂತ ನಾವು ಕರೆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಹೇಳಿದರ ಅರ್ಥ ಯು ಶುಡ್ ಸ್ಟೆಪ್ ಡೌನ್, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಆಫರ್ ಕಮ್ ಒಂದು ರೀತಿಯಾಗಿರ್ತಕ್ಕಂಥ ಸೂಚನೆ ಅನ್ನೋದು ಸ್ಪಷ್ಟ. ಈಗ ಸಿದ್ದರಾಮಯ್ಯನವರು ಅಶೋಕ್ ಗೆಹ್ಲೋಟ್ ದಾರಿ ಹಿಡಿತಾರ, ವಿ ಡೋಂಟ್ ನೋ. ಆದರೆ ಅವರ ಹತ್ತಿರದವರು ಹೇಳುತ್ತಿರುವ ಪ್ರಕಾರ ಅಶೋಕ್ ಗೆಹ್ಲೋಟ್ ದಾರಿಯಲ್ಲಿ ಸಿದ್ದರಾಮಯ್ಯನವರು ಹೋಗುವ ಸಾಧ್ಯತೆಗಳು ಇಲ್ಲ. ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಮೊದಲಿಂದಲೂ ಇದ್ರಂತೆ. ಯಡಿಯೂರಪ್ಪ ದಾರಿಯಲ್ಲಿ ಹೋದರೆ ಸ್ಟೆಪ್ ಡೌನ್ ಮಾಡಬೇಕಾ, ಆಯಿತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾ, ಇಳಿತೀನಿ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ನಾನು ತೀರ್ಮಾನ ಮಾಡ್ತೀನಿ ಅಂದರೆ ವಿ ಡೋಂಟ್ ನೋ ಹೈಕಮಾಂಡ್ ಹೇಗೆ ಅದನ್ನು ಹೈಕಮಾಂಡ್ ಜೊತೆ ಅವ್ರ ನೆಗೋಷಿಯೇಷನ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು. ಬಟ್ ಆ ರೀತಿಯ ಜಾಯಮಾನದವರು ಸಿದ್ದರಾಮಯ್ಯನವರಲ್ಲ ನನ್ನ ಪ್ರಕಾರ. ಪೊಲಿಟಿಕಲಿ ನಾನು ಹಠ ಹಿಡಿತೀನಿ, ನಾನು ಹೇಳಿದವರೇ ಆಗಬೇಕು, ತಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು ಅನ್ನುವವರೆಗೆ ಎಲ್ಲವೂ ಸರಿ ಇದೆ. ಮುಂದೆ ಇಲ್ಲ ನಾನೇ ಇವರೇ ಆಗಬೇಕು ಅಂತಕ್ಕಂಥ ಹಠ ಹಿಡಿದ್ರೆ ಆ ವ್ಯಕ್ತಿಗಳು ಯಾರು, ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಆಗ ಡಿ ಕೆ ಶಿವಕುಮಾರ್ ಒಪ್ತಾರ, ಇದು ಮುಂದಿನ ಭಾಗ ಅನಿಸುತ್ತೆ. ಬಟ್ ಫಸ್ಟ್ ಹಂತ ಅಜಿತ್, ರಾಜ್ಯಸಭೆಗೆ ನೀವು ಬರಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ. 28ಕ್ಕೆ ನಾನು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯನವರು ದಿಲ್ಲಿಯಲ್ಲಿ ಹೇಳಿ ಬಂದಿದ್ದಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಇಟ್ ಇಸ್ ಅ ಬಿಗ್ಗೆಸ್ಟ್ ನ್ಯೂಸ್.
ಅದಾದ್ಮೇಲೆ ಏನಾಗುತ್ತೆ 28ರ ನಂತರ ಸ್ಪಷ್ಟವಾಗ್ತಾ ಹೋಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಏನೋ ಕರ್ನಾಟಕ ಭವನದಲ್ಲಿ ಪತ್ರಕರ್ತರ ಮುಂದೆ ಅಂದ್ರಂತೆ ರಾಜ್ಯಸಭಾ ಚುನಾವಣೆ ಇಟ್ಕೊಂಡು ನಾಯಕತ್ವ ಬದಲಾವಣೆ ಮಾಡ್ತಾರೇನ್ರಿ ಯಾರು ಅಂದ್ರಂತೆ. ನೋಡಿ, ಡಿ ಕೆ ಶಿವಕುಮಾರ್ ಇಸ್ ಎ ನ್ಯೂ ಏಜ್ ಪೊಲಿಟಿಷಿಯನ್ ಅಲ್ಲಿ. ಮಾಧ್ಯಮಗಳ ಎದುರುಗಡೆ ಏನು ಮಾತಾಡಿದರೆ ಎಲ್ಲಿ ಏನು ಕನ್ವೆ ಆಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಸರಿಯಾಗಿ ಗೊತ್ತಿದೆ. ಮತ್ತು ಇನ್ನೊಂದು ಇದೆ ಇದರಲ್ಲಿ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು, ರಾಜ್ಯಸಭೆಗೆ ಹೋಗಬೇಕು ಅಂತ ಹೈಕಮಾಂಡ್ ಹೇಳಿದಾಗ ನಾನು ಸಂಭ್ರಮಿಸ್ತಿಲ್ಲ ಅನ್ನೋದನ್ನು ಅವ್ರು ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ದಟ್ ಇಸ್ ಕೆ ಎನ್ ರಾಜಣ್ಣ ಅವ್ರಿಗೆ ಹೇಳಿದ್ರು ನಾಯಕತ್ವ ಬದಲಾವಣೆ ಬಗ್ಗೆ ಕೆ ಎನ್ ರಾಜಣ್ಣ ಯಾಕೆ ಮಾತಾಡ್ತಿದ್ದಾರೆ, ನಾನು ಯಾವತ್ತಾರು ಮಾತಾಡಿದ್ದೀನಿ ಅಂತಂದ್ರು ಅವರು. ಸೊ ಅದು ಬಹಳ ಮುಖ್ಯ, ಯಾಕಂದ್ರೆ ಯಾವುದೇ ಹಂತದಲ್ಲಿ ನಾನು ಅದನ್ನು ಸಂಭ್ರಮಿಸ್ತಿದ್ದೀನಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ನಾವು ಹೆಂಗೆ ಕನ್ವೆನ್ಷನಲಿ ವಿಚಾರ ಮಾಡ್ತೀವಿ, ಅವರು ಅನ್ಕನ್ವೆನ್ಷನಲ್ ವಿಚಾರ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಒಂದು ಸಿದ್ದರಾಮಯ್ಯ ಕ್ಯಾಂಪ್ನಿಂದ ಬಹಳ ಸ್ಪಷ್ಟವಾಗಿ ಬರ್ತಾ ಇರತಕ್ಕಂಥದ್ದು, ಹೈಕಮಾಂಡ್ ರಾಜ್ಯಸಭೆಗೆ ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದೆ. 28ಕ್ಕೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ಗೆ ಸ್ಪಷ್ಟಪಡಿಸಿದ್ದಾರೆ. ಮುಂದೇನು ಅಂತಕ್ಕಂಥದ್ದು 28 ಪ್ರಶಾಂತ್ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.